ಡೆಲಿವರಿ ವೇಳೆ ವೈದ್ಯರ ಮಹಾ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗದಲ್ಲಿ 27 ವರ್ಷದ ಮಹಿಳೆ ಸುಮಾ ಸಾವನ್ನಪ್ಪಿದ್ದಾರೆ. ಡೆಲಿವರಿ ಸಂದರ್ಭದಲ್ಲಿ ವೈದ್ಯರು ಮಹಾ ನಿರ್ಲಕ್ಷ್ಯ. ಹಾಗಾಗಿ ಶಿವಮೊಗ್ಗದಲ್ಲಿ 27 ವರ್ಷದ ಮಹಿಳೆ ಸುಮಾ ಸಾವನ್ನಪ್ಪಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು. ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆ ಎದುರೇ ಪ್ರತಿಭಟನೆ ಮಾಡಿ ಕಿಡಿಕಾರಿದ್ದಾರೆ ಹೆತ್ತವರು. ಬಳಿಕ ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಸುಮಾಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಸಂಜೆ ಸುಮಾ ಮೃತಪಟ್ಟಿದ್ದಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಸುಮಾ ಕೊನೆಯುಸಿರೆಳೆದಿರೋದು. ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಕಣ್ಣೀರು. ತೀರ್ಥಹಳ್ಳಿ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಆಪರೇಷನ್ ವೇಳೆ ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪ ಕೇಳಿ ಬರ್ತಿರೋದು. ಅದಾದ್ಮೇಲೆ ಮಹಿಳೆಯ ಸ್ಥಿತಿ ಗಂಭೀರ ಆಗಿತ್ತಂತೆ. ಅಲ್ಲದೆ ನವಜಾತ ಶಿಶುವಿನ ಸ್ಥಿತಿ ಕೂಡ ಕ್ರಿಟಿಕಲ್ ಆಗಿತ್ತು. ಈ ವಿಚಾರವಾಗಿ ಬುಧವಾರ ಆಸ್ಪತ್ರೆ ಎದುರು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ರು. ಶಾಸಕ ಆರಗ ಜ್ಞಾನೇಂದ್ರ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಅದಾದ್ಮೇಲೆ ಸುಮಾಳನ್ನ ಮಣಿಪಾಲ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಗೆ ಹಣ ಕೊಡ್ತೀವಿ, ಹಣದ ಭರವಸೆಯನ್ನು ಕೂಡ ಕೊಟ್ಟಿದ್ರಂತೆ ಶಾಸಕರು. ಆದರೂ ಮಣಿಪಾಲದಲ್ಲಿ ಮಹಿಳೆಗೆ ಚಿಕಿತ್ಸೆ ಕೊಟ್ಟಿತ್ತಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಮಗುವಿನ ಕಂಡೀಷನ್ ಕೂಡ, ನವಜಾತ ಶಿಶುವಿನ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. ಯಾವ ರೀತಿಯಲ್ಲಿ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ರು, ಯಾವ ರೀತಿಯಲ್ಲಿ ಜಯಚಾಮರಾಜೇಂದ್ರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಎಡವಟ್ಟು ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಿದೆ. ಎಷ್ಟು ಸರಿ ಸ್ಟಿಚಿಂಗ್ ಮಾಡ್ಬೋದು, 2 ಸರಿ ತೆಗೆದು ಮಾಡಿದ್ದಾರೆ. ಬ್ಲೀಡಿಂಗ್ ಆಗಿರೋದು ನಮ್ಗೆ ಹೇಳಿಲ್ಲ. ಆಮೇಲೆ ರಕ್ತ ಬೇಕು ಅಂತ ಹೇಳಿ ಯಾಕೆ ಮಗು ಕ್ರಿಟಿಕಲ್ ಇದೆ ಅಂದ್ರು. ತಾಯಿ ಬ್ಲಡ್ ಹೋಗ್ತಿದೆ ಅಂತ ಯಾಕೆ ಹೇಳಿಲ್ಲ? ಇವ್ರ ಜೀವ ತಂದ್ಕೊಡ್ತಾರೆ ನನ್ನ ಅಕ್ಕಂದು. ನಾಳೆ ಹೋದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ? ಇವ್ರು ಯಾಕೆ ಮಾಡಿದ್ರು? ಮಗುನ ಅಲ್ಲಿಟ್ಟಿದೀವಿ, ICU ಅಲ್ಲಿ ತಾಯಿನಿಟ್ಟಿದೀವಿ. ನಾವೇನ್ ಮಾಡ್ಬೇಕು? ನಾನು ನಮ್ಮ ಇಬ್ಬರೇ ಇರೋದಲ್ಲಿ. ಒಂದು ಕಾಲ್ ಮಾಡಿ ಅವ್ರು ಕೇಳಿದ್ರೆ ಬೇಜಾರಿರ್ಲಿಲ್ಲ ನನಗೆ. ಮಂಗಳೂರಿನಲ್ಲಿ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಾಂಗ್ಲಾ ಪ್ರಜೆಗಳ ಹಾವಳಿ ಬೆಂಗಳೂರಿನಲ್ಲಿ ಮಿತಿ ಮೀರ್ತಾನೆ ಇದೆ. ಮಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಸುರತ್ಕಲ್ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ಮೊಹಮ್ಮದ್ ಮುಕ್ತಾರ್ ಅಲಿ, ಮೊಹಮ್ಮದ್ ರಖೀಬುರ್ ಹುಸೈನ್, ಮೊಹಮ್ಮದ್ ಅಜರುಲ್ ಇಸ್ಲಾಂ, ಮೊಹಮ್ಮದ್ ಜಾಹಿದ್ ಹುಸೈನ್, ಮೊಹಮ್ಮದ್ ಬಿಲಾಲ್ ಹುಸೈನ್ ಸೇರಿ 8 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮೂಲಕ ಭಾರತಕ್ಕೆ ಇವರು ಎಂಟ್ರಿ ಕೊಟ್ಟಿರೋದು. ಪಶ್ಚಿಮ ಬಂಗಾಳದ ವಿಳಾಸವಿರುವಂತಹ ಆಧಾರ್ ಕಾರ್ಡ್ಗಳಿಗೆ ತಮ್ಮ ಭಾವಚಿತ್ರ ಅಂಟಿಸಿ ಕಲರ್ ಜೆರಾಕ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಬಾಂಗ್ಲಾದೇಶಿಗಳು. ಕಳೆದ 1 ತಿಂಗಳಿನಿಂದ ಮುಕ್ಕಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದಲ್ಲಿ ಈ ಪ್ರಜೆಗಳು ದುಡಿತಾ ಇದ್ರು. ವಶಕ್ಕೆ ಪಡೆದು ಬಾಂಗ್ಲಾ ಪ್ರಜೆಗಳನ್ನ ಠಾಣೆಗೆ ಕರೆತಂದಿದ್ದಾರೆ. ಅದಾದ್ಮೇಲೆ ಕೂಲಂಕುಷವಾಗಿ ಪರಿಶೀಲನೆಯೂ ಮಾಡಲಾಗುತ್ತೆ. ಇಲ್ಲಿ ಗುರುತಿನ ಚೀಟಿಯಾದ ನ್ಯಾಷನಲ್ ID ಕಾರ್ಡ್, ಜನನ ಪ್ರಮಾಣ ಪತ್ರ ಹಾಗೂ ಅವರ ಕುಟುಂಬದವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ನಿವಾಸಿಗಳು ಅಂತ ಗೊತ್ತಾಗುತ್ತೆ. ಮುಂದಿನ ಕ್ರಮದ ಬಗ್ಗೆ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಬೆಂಗಳೂರಿಗೆ ವರದಿಯನ್ನು ಸಲ್ಲಿಸಲಾಗಿದೆ. ಮಂಗಳೂರು ಉತ್ತರ ಉಪ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀಕಾಂತ್ ರವರ ಬಳಿ ಈಗಾಗಲೇ ಅದರ ಬಗ್ಗೆ ದಾಖಲೆ ಇದೆ. ವರದಿಯನ್ನು ಬೆಂಗಳೂರಿಗೆ ರವಾನಿಸಲಿದ್ದಾರೆ. ಅದರ ಜೊತೆಗೆ ಶ್ರೀಕಾಂತ್ ನೇತೃತ್ವದಲ್ಲಿ ದಾಳಿ ಆಗಿರೋದು. ಸ್ಕ್ರೀನಲ್ಲಿ ನೋಡ್ತಾ ಇದ್ರ, ಇವರೇ ಒಟ್ಟು 8 ಜನ ಬಾಂಗ್ಲಾದ ಪ್ರದೇಶದವರು ಮಂಗಳೂರಿನಲ್ಲಿ ಪತ್ತೆಯಾಗಿರೋದು. ರಿಲಯನ್ಸ್ ಫೌಂಡೇಶನ್ ತನ್ನ ಮಾತಿನಂತೆಯೇ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಭಾರತೀಯ ರಾಷ್ಟ್ರೀಯ